ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯಕ್ಕೆ ನೂತನ ಸಾರಥಿ ಬಂದಾಗಿದೆ. ಇವತ್ತು ಸಾರಥಿಗೆ ಬೆಂಬಲವಾಗಿ ಸೇನಾಪತಿಗಳು ಬಂದಿದ್ದಾರೆ. ಇವತ್ತು 28 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದ್ದಂತೆ ಆಯಾ ಕ್ಷೇತ್ರಗಳಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಜೋರಾಗಿತ್ತು. ಅವರ ವಿಜಯೋತ್ಸವದ ಒಂದು ಝಲಕ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆಯಾಗಿದೆ. ಕರ್ನಾಟಕದ ನೂತನ ಸಾರಥಿ ಸಿದ್ದರಾಮಯ್ಯ ಸಂಪುಟ ಕೂಡ ಸಿದ್ಧವಾಗಿದೆ. ಸಿದ್ದು ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿದ ನಾಯಕರ ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಸಿಎಂ ತವರು ಜಿಲ್ಲೆಗೆ ಡಬಲ್ ಧಮಾಕ. ನಂಜನಗೂಡು ಮೀಸಲು ಕ್ಷೇತ್ರದ ವಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಟಿ ನರಸೀಪುರ ಕ್ಷೇತ್ರದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಮೈಸೂರಿನಲ್ಲಿ ಸಿಡಿಮದ್ದುಗಳು ಸಿಡಿದವು. ನಗರದ ಬುದ್ಧ ವಿಹಾರ ಹಾಗೂ ನಂಜನಗೂಡು, ಟಿ ನರಸೀಪುರದಲ್ಲಿ ಸಚಿವರ ಬೆಂಬಲಿಗರು, ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದರು. ಮಂಡ್ಯದ ಕೆಆರ್ ವೃತ್ತದಲ್ಲೂ ಸಂಭ್ರಮಾಚರಣೆ ಜೋರಾಗಿತ್ತು. ರೆಬಲ್ ಸ್ಟಾರ್ ಅಂಬರೀಶ್ ಅಭಿಮಾನಿಗಳು ಬಸ್ ಪ್ರಯಾಣಿಕರು ಹಾಗೂ ವಾಹನ ಸವಾರರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಅಲ್ಲದೆ ಅಂಬಿ ಸಿಎಂ ಆಗುವುದನ್ನ ಕಣ್ಣಾರಿ ಕಾಣಬೇಕೆಂಬ ಇಂಗಿತ ವ್ಯಕ್ತಪಡಿಸಿದ್ರು. ಅಂಬರೀಶ್ ಅಣ್ಣ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರೋದಕ್ಕೆ ನಮಗೆಲ್ಲ ಅಪಾರ ಸಂತೋಷ ಆಗಿದೆ. ನಾವು ಅಂಬರೀಶ್ ಅಣ್ಣ ಗೆದ್ದಿರೋದಕ್ಕೆ ಭಾಳ ಸಂತೋಷವನ್ನು ಪಟ್ಟಿದ್ದೀವಿ. ಅವರು ಇದೇ ಥರ ಮುಂದೆ ಇದ್ದಕ್ಕೆ ಹೋಗಲಿ ಅಂದ್ಬಿಟ್ಟು ನಮ್ಮ ಎಲ್ಲ. ಇನ್ನು ಕಾರವಾರದಲ್ಲೂ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಸಿದ್ದು ಸಂಪುಟದಲ್ಲಿ ಆರ್.ವಿ. ದೇಶಪಾಂಡೆಯವರಿಗೆ ಸಚಿವ ಸ್ಥಾನ ಲಭಿಸಿರುವುದಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಆರ್.ವಿ. ದೇಶಪಾಂಡೆ ಅವರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿ ಅವರು ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ. ಹಿಂದೆ ಅವರು ಸಚಿವರಾಗಿದ್ದ ಸ್ಥಾನದಲ್ಲಿ ಅವರು ಇಲ್ಲಿ ಬಹಳಷ್ಟು ಸುಧಾರಣೆಯ ಕೆಲಸಗಳನ್ನು ಮಾಡಿದ್ದಾರೆ. ಈ ಸಲ ಕೂಡ ಅವ್ರಿಗೆ ಸಿಕ್ಕಿದೆ. ಇನ್ನು ಮುಂದೆ ಕೂಡ ಅವರು ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾವು ನಮ್ಮ ಎನ್ಎಸ್ಯುಐ ದಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ವಿದ್ಯಾನಗರಿ ಧಾರವಾಡದಲ್ಲೂ ಸಂಭ್ರಮಾಚರಣೆ ಜೋರಾಗಿತ್ತು. ಕಲಘಟಗಿ ಶಾಸಕ ಸಂತೋಷ್ ಲಾಡ್ಗೆ ಮಂತ್ರಿಗಿರಿ ಲಭಿಸಿರುವುದಕ್ಕೆ ಹರ್ಷೋತ್ಸವ ಆಚರಿಸಿದ ಲಾಡ್ ಅಭಿಮಾನಿಗಳು ವಿವೇಕಾನಂದ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ದಾವಣಗೆರೆಯಲ್ಲಿ ಎಚ್ ಆಂಜನೇಯ ಹಾಗೂ ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಗಾಂಧಿನಗರದಲ್ಲಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿ ರಕ್ತದಾನ ಶಿಬಿರವನ್ನು ನಡೆಸಿ ವಿಜಯೋತ್ಸವ ಆಚರಿಸಿದರು. ರಾಜ್ಯದ ಕಟ್ಟೆ ಕಡೆಯ ಜನಾಂಗದ ಆಶಯ ಕಿರಣ ಈ ಒಂದು ಸಡಗರ ಸಂಭ್ರಮಕ್ಕೆ ಮುಖ್ಯ ಕಾರಣಕರ್ತರು. ಇವತ್ತು ಆಂಜನೇಯ ಅವರು ಒಂದು ಸಚಿವ ಸಂಪುಟದಲ್ಲಿ ಒಂದು ಉತ್ಸಾಹಿ ಯುವ ತರುಣರು. ಒಟ್ಟಾರೆ ತಮ್ಮ ಕ್ಷೇತ್ರದ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿರುವುದು ಆಯಾ ಕ್ಷೇತ್ರದ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ. ಸಚಿವ ಪಟ್ಟ ಅಲಂಕರಿಸಿದ ನಾಯಕರು ಈ ಅಭಿಮಾನಿಗಳ ಅಭಿಮಾನ ಮರೆಯದೆ ತಮ್ಮ ಕ್ಷೇತ್ರ, ರಾಜ್ಯ, ಜನರ ಶ್ರೇಯೋಭಿವೃದ್ಧಿಗೆ ದುಡಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನು ಪ್ರಾಂತ್ಯವಾರು ಸಚಿವ ಸ್ಥಾನ ಯಾರ್ಯಾರ ಪಾಲಾಗಿದೆ ಅಂತ ಬನ್ನಿ ನೋಡೋಣ. ರಾಜ್ಯ ಸಚಿವ ಸಂಪುಟ ರಚನೆಯಾಗಿದೆ. ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿಟ್ಟುಕೊಂಡು ಸಚಿವ ಸ್ಥಾನಗಳನ್ನ ನೀಡಲಾಗಿದೆ. ಪ್ರಾಂತ್ಯವಾರು ಸಚಿವ ಸ್ಥಾನಗಳನ್ನ ನೋಡೋದಾದ್ರೆ 10 ಜಿಲ್ಲೆಗಳನ್ನ ಒಳಗೊಂಡಿರುವ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪರಿಗಣಿಸೋದಾದಲ್ಲಿ ಇಲ್ಲಿಗೆ ದೊರೆತಿರೋದು ಕೇವಲ 5 ಸಚಿವ ಸ್ಥಾನಗಳು. ಎಚ್.ಸಿ. ಮಹದೇವಪ್ಪ, ಶ್ರೀನಿವಾಸ್ ಪ್ರಸಾದ್, ಎಚ್.ಎಸ್. ಮಹದೇವ್ ಪ್ರಸಾದ್, ಅಂಬರೀಶ್ ಹಾಗೂ ಟಿ.ಬಿ. ಜಯಚಂದ್ರಗೆ ಸಚಿವ ಸ್ಥಾನ ದೊರೆತಿದೆ. ಇನ್ನುಳಿದಂತೆ 6 ಜಿಲ್ಲೆಗಳಿಗೆ ಇಲ್ಲಿ ಪ್ರಾತಿನಿಧ್ಯವೇ ಇಲ್ಲ. ಇನ್ನು 6 ಜಿಲ್ಲೆಗಳನ್ನು ಒಳಗೊಂಡಿರುವ ಮುಂಬೈ ಕರ್ನಾಟಕ ಪ್ರಾಂತ್ಯಕ್ಕೆ ಸಿಕ್ಕಿರೋದು 6 ಸಚಿವ ಸ್ಥಾನ. ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಹುಕ್ಕೇರಿ, ಉಮಾಶ್ರೀ, ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್ ಹಾಗೂ ಸಂತೋಷ್ ಲಾಡ್ ಮಂತ್ರಿಗಳಾಗಿದ್ದಾರೆ. ಆದರೆ ಹಾವೇರಿ ಜಿಲ್ಲೆಗೆ ಮಾತ್ರ ಯಾವುದೇ ಸಚಿವ ಸ್ಥಾನ ಸಿಕ್ಕಿಲ್ಲ. ಪ್ರಾಂತ್ಯವಾರು ಜಿಲ್ಲಾವಾರು ಹಂಚಿಕೆಯನ್ನ ಪರಿಗಣಿಸೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂಪರ್. ಒಂದೇ ಜಿಲ್ಲೆಗೆ 3 ಸಚಿವ ಸ್ಥಾನ. ಯುಟಿ ಖಾದರ್, ರಮಾನಾಥ್ ರೈ, ಅಭಯ್ ಚಂದ್ರ ಜೈನ್, ಹಾಗೆಯೇ ವಿನಯ್ ಕುಮಾರ್ ಸೊರಕೆ ಹಾಗೂ ಉತ್ತರ ಕನ್ನಡದ ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ದೊರೆತಿದೆ. ಕರಾವಳಿ ಪ್ರಾಂತ್ಯದ 3 ಜಿಲ್ಲೆಗೂ ಪ್ರಾತಿನಿಧ್ಯ ದೊರೆತಿರೋದು ವಿಶೇಷ. ಅಲ್ಲದೆ 3 ಜಿಲ್ಲೆಯ 5 ಸಚಿವ ಸ್ಥಾನ ಸಿಕ್ಕಂತಾಗಿದೆ. 6 ಜಿಲ್ಲೆಗಳನ್ನು ಒಳಗೊಂಡಿರುವ ಹೈದರಾಬಾದ್ ಕರ್ನಾಟಕಕ್ಕೆ 5 ಸಚಿವ ಸ್ಥಾನ.
ಆದರೂ ಇಲ್ಲಿನ 3 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಪ್ರಾಂತ್ಯದ ಕಮರುಲ್ ಇಸ್ಲಾಂ, ಬಾಬುರಾವ್ ಚಿಂಚನ್ಸೂರ್, ಶರಣ್ ಪ್ರಕಾಶ್ ಪಾಟೀಲ್, ಶಿವರಾಜ್ ತಂಗಡಗಿ ಮತ್ತು ಪರಮೇಶ್ವರ್ ನಾಯ್ಕ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಇನ್ನು 4 ಜಿಲ್ಲೆಗಳನ್ನು ಒಳಗೊಂಡಿರುವ ಮಧ್ಯ ಕರ್ನಾಟಕದಲ್ಲಿ 3 ಸಚಿವ ಸ್ಥಾನ ನೀಡಲಾಗಿದೆ. ಹೀಗಿದ್ರೂ ಚಿಕ್ಕಮಗಳೂರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆಂಜನೇಯ, ಶಾಮನೂರು ಶಿವಶಂಕರಪ್ಪ ಹಾಗೂ ಕಿಮ್ಮನೆ ರತ್ನಾಕರ್ಗೆ ಮಂತ್ರಿಗಿರಿ ದೊರೆತಿದೆ. 28 ಕ್ಷೇತ್ರಗಳನ್ನು ಹೊಂದಿರುವ ಬೆಂಗಳೂರು ನಗರಕ್ಕೆ ಬರೀ 4 ಸಚಿವ ಸ್ಥಾನಗಳನ್ನು ನೀಡಲಾಗಿದೆ. ಕೆಜೆ ಜಾರ್ಜ್, ರಾಮಲಿಂಗರೆಡ್ಡಿ, ದಿನೇಶ್ ಗುಂಡೂರಾವ್ ಹಾಗೂ ಕೃಷ್ಣ ಭೈರೇಗೌಡ ಸಚಿವರಾಗಿದ್ದಾರೆ. ಇನ್ನೂ 5 ಸಚಿವ ಸ್ಥಾನಗಳ ಹಂಚಿಕೆ ಬಾಕಿ ಇದ್ದು, ಈ ಪೈಕಿ ಯಾವ ಜಿಲ್ಲೆಗಳಿಗೆ ಸಚಿವ ಸ್ಥಾನ ದೊರೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ತಂದೆ ತಾಯಿಗಳ ನೆನಪಿಗೆ ಮಕ್ಕಳು ಗುಡಿ ಕಟ್ಟಿಸೋದನ್ನ ಕೇಳಿರ್ತೀವಿ, ನೋಡಿರ್ತೀವಿ. ಆದರೆ ಯಾದಗಿರಿ ತಾಲೂಕಿನ ಗೋರನೂರು ಗ್ರಾಮದ ದಂಪತಿ ತಮ್ಮ ಮೃತ ಮಗನಿಗಾಗಿ ಗುಡಿ ಕಟ್ಟಿಸಿದ್ದಾರೆ. ಭಕ್ತಿಯಿಂದ ಪೂಜಿಸೋ ದೇವರನ್ನು ದಿನಾ ಪೂಜಿಸಲೆಂದು ಗುಡಿ ಕಟ್ಟಿಸುವುದು ಸಹಜ. ತಂದೆ ತಾಯಿಯ ನೆನಪಲ್ಲೂ ಗುಡಿ ಕಟ್ಟಿಸಿ ಪೂಜಿಸುವ ಮಕ್ಕಳಿದ್ದಾರೆ. ಪವಾಡ ಪುರುಷರ ಗುಡಿ ನಿರ್ಮಾಣವಾಗೋದು ಸಾಮಾನ್ಯ. ಇನ್ನು ಕನಸಲ್ಲಿ ಬಂದು ಪೂಜಿಸಲು ಹೇಳಿದ್ರು ಅಂತ ಗುಡಿ ಕಟ್ಟಿ ಪೂಜಿಸುವವರನ್ನ ಕಂಡಿರ್ತೇವೆ. ಆದರೆ ಇದು ಆ ಎಲ್ಲದಕ್ಕಿಂತ ವಿಭಿನ್ನ. ಯಾದಗಿರಿಯ ಗೋರನೂರು ತಾಲೂಕಿನ ದಂಪತಿ ತಮ್ಮ ಮಗನಿಗಾಗಿ ಗುಡಿ ಕಟ್ಟಿಸಿದ್ದಾರೆ. ಜೀವನದಲ್ಲಿ ಕಷ್ಟದಿಂದ ನಲುಗಿದ್ದ ಶಿವಯ್ಯ ಸ್ವಾಮಿ ಮತ್ತು ಶಶಿಕಲಾ ದಂಪತಿಗೆ 10 ವರ್ಷಗಳ ಹಿಂದೆ ಇದ್ದ 2 ಮಕ್ಕಳಲ್ಲಿ ಒಂದು ಮಗು ಅನಾರೋಗ್ಯದಿಂದ ಮೃತಪಟ್ಟಿತ್ತು. ಇನ್ನೊಂದು ಹಾವು ಕಚ್ಚಿ ಸಾವನ್ನಪ್ಪಿತ್ತು. ಅದಾಗಲೇ ಸಂತಾನಹೀನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದ ದಂಪತಿಗೆ ಮತ್ತೆ ಮಕ್ಕಳಾಗಲೇ ಇಲ್ಲ. ಆದರೆ ಹಾವು ಕಚ್ಚಿ ಸತ್ತಿದ್ದ ಮಗ ಮಹೇಶ್ ಕುಮಾರ್ ತಾಯಿಯ ಕನಸಲ್ಲಿ ಬಂದು ಮತ್ತೆ ಹುಟ್ಟಿ ಬರುವುದಾಗಿ ಹೇಳಿದ್ದಂತೆ. ಇದನ್ನ ನಂಬಿದ ದಂಪತಿ ಮತ್ತೆ ಮಕ್ಕಳಿಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ಊಟ ಇಲ್ಲ, ನೀರಿಲ್ಲ, ಏನಿಲ್ಲ, ಮಗು ಅಂದ್ಕೊಂತಿದ್ರೆ ಮಗು ಬಂದು ನಾನು ಬರ್ತೀನಮ್ಮ, ನಿಮ್ಗೆ ಹುಟ್ಟಿ ಬರ್ತೀನಿ, ನಾನು ಏನು ಅಳು ಬೇಡ, ಏನು ಬೇಡ, ಚಿಂತೆ ಮಾಡೋಕೆ ಹೋಗಬೇಡ ಅಂತ ಹೇಳಿದ್ರಿ. ಹೇಳಿದ್ರೆ ಅದ್ರ ಮ್ಯಾಗೆ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ. ಮತ್ತೆ ಮಾಡಿಸ್ಕೊಂಬಂದ ಅದ ಮಗು ಹುಟ್ಟಿ ಬಂದ ನನಗೆ. ಏನೋ ಆಲೋಚನೆ ಬಂದ ಕೇಸ್ ಆಪ್ರೇಷನ್ ಮಾಡಿಸ್ಕೊಂಡಿದ್ವಿ. ಆಪ್ರೇಷನ್ ಮತ್ತೆ ಆಪ್ರೇಷನ್ ಹೈದ್ರಾಬಾದ್ಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಬಂದ ಮ್ಯಾಕ ನಂತರ ಮತ್ತೊಂದು ಮಗ ಹುಟ್ಟೆನ ನಮ್ಗೆ ಗುಡಿ ಕಟ್ಟಿವಿ. ಎಲ್ಲರಿಗೂ ಜನರಿಗೂ ಒಳ್ಳೇದಾಗತ್ತದ, ಎಲ್ಲರೂ ಬರಕತ್ತಾರ ಭಕ್ತರು. ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡ ಅನೇಕರಿಗೆ ಅನಾರೋಗ್ಯ ಕಷ್ಟ ನಷ್ಟಗಳಿಂದ ಮುಕ್ತಿ ಸಿಕ್ಕಿದೆ ಅಂತಾರೆ. ಏನಿಲ್ರಿ, ಪಿಡಿಸ್ ಬಂದಿತ್ತು ರೀ, ಹುಟ್ಟಿದಾನಿಂದ ಹತ್ತಿದ್ದಿಲ್ರಿ, ಹಿಂಗೆ ಪಿಡಿಸ್ ಬಂದದ. ಆಯ್ತು ನಿಮ್ಮ ಮಗು ಉಳಿಯಲ್ಲ, ₹1,00,000 ಹಾಕಿರಿ ಉಳಿಯಲ್ಲ, ಒಯ್ಯಿರಿ ನೀವು ಮನೆ ಇಡಬೇಡ್ರಿ ಅಂತಂದ್ರಿ. ಇಲ್ರಿ ನಾವು ಬೇಡ್ಕೊಂಡಿವಿ ದೇವ್ರಿಗೆ, ನಾವು ದೀಡ್ ನಮಸ್ಕಾರ ಆಗ್ತೀವಿ, ಜ್ಯೋತಿ ಬರ್ತೀವಪ್ಪ, ನಿನ್ಗೆ ಆಗೇ ಬೇಕು, ನಮ್ಮ ಮಗು ಉಳಿಬೇಕಂದ್ರೆ ಉಳ್ದನ್ರಿ. ಈಗ ಎಲ್ಲ ಪವಾಡ ಆಗ್ಯದ ನೋಡ್ರಿ, ಇದು ಆಗ್ಬೇಕಂದ್ರೆ ಆಗ್ಯದ್ರಿ. ಈ ಸತ್ತಿರ್ತಕ್ಕಂಥ ಹಾವು ಕಚ್ಚಿ ಸತ್ತಿರ್ತಕ್ಕಂಥ ಮಹೇಶ್ ಕುಮಾರ್ ಸಮಾಧಿಯ ಮೇಲೆ ಈಗ ಗುಡಿಯನ್ನು ಕಟ್ಟಲಾಗಿದೆ. ಗುಡಿ ಭಾಳಷ್ಟು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಾಗೂ ಗೋರ್ನೂರು ಗ್ರಾಮಸ್ಥರಿಗೂ ಸಹ ಭಾಳಷ್ಟು ಒಂದು ಆಸರೆಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಡೆಯುತ್ತಿರುವುದು ಪವಾಡವೋ ಅಥವಾ ಇನ್ನೇನೋ ಆದ್ರೆ ತಂದೆ ತಾಯಿ ತಮ್ಮ ಮಗನ ಗುಡಿ ಕಟ್ಟಿ ಪೂಜಿಸುತ್ತಿರುವುದು ಮಾತ್ರ ವಿಶೇಷ. ಯಾದಗಿರಿಯಿಂದ ಕ್ಯಾಮ್ರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೊರವಾರ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳು ಬ್ರೇಕ್ನ ನಂತರ.